ನಿನ್ನೆಯಷ್ಟೇ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಕದನ ವಿರಾಮಕ್ಕೆ ಯಶಸ್ವಿ ಸಂಧಾನ ನಡೆಸಿದಂತಹ ಅಮೆರಿಕದ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಮತ್ತೊಂದು ಮಹತ್ವದ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ನಲ್ಲಿರುವಂತಹ ಅಂಶಗಳು ಕಾಶ್ಮೀರ ವಿವಾದವನ್ನೇ ಬಗೆಹರಿಸಿ ಬಿಡುತ್ತಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡನೆಯ ಟ್ವೀಟ್ ಅನ್ನು ಮಾಡಿದ್ದಾರೆ ಇವತ್ತು. ಆದರೆ ಆ ಟ್ವೀಟ್ನಲ್ಲಿ ಪಾಕಿಸ್ತಾನ ನಿನ್ನೆ ಮಾಡಿರ್ತಕ್ಕಂತಹ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಮಾಹಿತಿ ಇಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಅಮೆರಿಕದ 45ನೇ ಮತ್ತು 47ನೇ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಇವತ್ತು ಮತ್ತೆ ಇನ್ನೊಂದು ಮಹತ್ವದ ಟ್ವೀಟ್ ಅನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟ್ವೀಟ್. ಅದರಲ್ಲಿ ನಿನ್ನೆ ಪಾಕಿಸ್ತಾನ ಮಾಡಿರುವಂತಹ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ದಿ ಸ್ಟ್ರಾಂಗ್ ಅಂಡ್ ಅನ್ವೇರಿಂಗ್ಲಿ ಪವರ್ಫುಲ್ ಲೀಡರ್ಶಿಪ್. ಭಾರತ ಮತ್ತು ಪಾಕಿಸ್ತಾನದ ಎರಡು ಬಲಿಷ್ಠ ನಾಯಕತ್ವಗಳ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಡೊನಾಲ್ಡ್ ಜೆ ಟ್ರಂಪ್ ತಮ್ಮ ಟ್ವೀಟ್ನಲ್ಲಿ. ಈ ನಾಯಕತ್ವದ ಶಕ್ತಿ, ವಿವೇಕ ಮತ್ತು ಈ ಕ್ಷಣಕ್ಕೆ ಈ ಯುದ್ಧವನ್ನು ನಿಲ್ಲಿಸುವಂಥದ್ದು, ಈ ಸಂಘರ್ಷವನ್ನು ನಿಲ್ಲಿಸುವಂಥದ್ದು ಸೂಕ್ತ ಎನ್ನುವಂತಹ ತೀರ್ಮಾನಕ್ಕೆ ಎರಡು ದೇಶಗಳು ಇದು ಎರಡನೆಯ ಟ್ವೀಟ್, ಇವತ್ತು ಮಾಡಲಾಗಿರುವಂತಹ ಎರಡನೆಯ ಟ್ವೀಟ್. ಈ ಟ್ವೀಟ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಸಂಪೂರ್ಣ ಕ್ರೆಡಿಟ್ ಅನ್ನ ಡೊನಾಲ್ಡ್ ಜೆ ಟ್ರಂಪ್ ಅಮೆರಿಕ ತೆಗೆದುಕೊಂಡಿದೆ. ನಾವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ನಿರ್ಧಾರದ ಐತಿಹಾಸಿಕ ತೀರ್ಮಾನ ಬರಲಿಕ್ಕೆ ನಾವೇನು ಪ್ರಯತ್ನ ಪಟ್ವಿ ಅದಕ್ಕೆ ನಮಗೆ ಹೆಮ್ಮೆ ಇದೆ ಅಂತೇಳಿ ಡೊನಾಲ್ಡ್ ಜೆ ಟ್ರಂಪ್ ಅವರು ಹೇಳಿದ್ದಾರೆ. ಎರಡನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರ ವೃದ್ಧಿಗೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ವ್ಯಾಪಾರ ವ್ಯವಹಾರ ವೃದ್ಧಿಗೆ ನಾವು ಅಮೆರಿಕ ಕ್ರಮವನ್ನು ಕೈಗೊಳ್ಳುತ್ತೆ ಎನ್ನುವಂಥದ್ದು ಎರಡನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮೂರನೆಯದ್ದು ಅಡಿಷನಲಿ ಐ ವಿಲ್ ವರ್ಕ್ ವಿತ್ ಯು both to see if after 1,000 years a solution can be arrived at concerning Kashmir. ಕಾಶ್ಮೀರದ ಬಗ್ಗೆ ಒಂದು ಇತ್ಯರ್ಥಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ ಎನ್ನುವುದರ ಬಗ್ಗೆ ನಾನು ಪ್ರಯತ್ನವನ್ನು ಪಡ್ತೀನಿ ಎನ್ನುವಂತಹ ಮಾತನ್ನು ಡೊನಾಲ್ಡ್ ಜೆ ಟ್ರಂಪ್ ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಹೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಅತ್ಯಂತ ಮಹತ್ವದ್ದು. ಅಮೆರಿಕ ಮಧ್ಯಸ್ಥಿಕೆ ಯಶಸ್ವಿ ಆಗ್ತಾ ಇದೆ. ಸೊ ಭಾರತದ ರಾಜತಾಂತ್ರಿಕ ನಿರ್ಧಾರಗಳು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ರಾಜತಾಂತ್ರಿಕ ನಿರ್ಧಾರಗಳು ಈಗ ಅಮೆರಿಕದ ನಿರ್ಧಾರಗಳ ಮೇಲೆ ಅವಲಂಬಿತ ಆಗಿದೆಯೇ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲರಿಗೂ ಕೂಡ ಮೂಡ್ತಾ ಇದೆ. ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಎರಡನೆಯ ಟ್ವೀಟ್ ಇದು.
ಎರಡನೆಯ ಟ್ವೀಟ್, ನಿನ್ನೆ ಕದನ ವಿರಾಮ ಸಂಬಂಧ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ನಾವು ಸಂಧಾನ ಮಾಡಿ ಜೊತೆಗೆ ಕದನ ವಿರಾಮದ ಸಂಧಾನವನ್ನ ನಡೆಸಿ ಅದರಲ್ಲಿ ಯಶಸ್ವಿಯಾಗಿದ್ದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಇವತ್ತು ಮತ್ತೊಂದು ಮಹತ್ವದ ಟ್ವೀಟ್ ಅನ್ನು ಮಾಡಿದ್ದಾರೆ. ನಿನ್ನೆ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಕದನ ವಿರಾಮ ಘೋಷಿಸಿದ ಬಳಿಕ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ಭಾರತದ ಮೇಲೆ ಮಾಡಿತ್ತು. ಪಾಕಿಸ್ತಾನದ ಡ್ರೋನುಗಳು ಭಾರತದ ವಾಯು ಪ್ರದೇಶವನ್ನು ಉಲ್ಲಂಘಿಸಿ ಭಾರತದ ಒಳಗಡೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿದ್ದವು. ಆದರೆ ಅದನ್ನು ವಿಫಲಗೊಳಿಸಲಾಯಿತು. ಆದರೆ ಇವತ್ತು ಅಮೆರಿಕದ ಅಧ್ಯಕ್ಷರು ಮಾಡಿರ್ತಕ್ಕಂತಹ ಹೊಸ ಟ್ವೀಟ್ನಲ್ಲಿ ಪಾಕಿಸ್ತಾನ ನಿನ್ನೆ ಮಾಡಿರ್ತಕ್ಕಂತಹ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಮಾಹಿತಿ ಇಲ್ಲ, ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಮೆರಿಕದ ರಾಷ್ಟ್ರಾಧ್ಯಕ್ಷರು. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ರಾಜಕೀಯ ನಾಯಕರ ಬಗ್ಗೆ ಮೆಚ್ಚುಗೆಯನ್ನ ಆಡಿದ್ದಾರೆ. ಎರಡೂ ರಾಷ್ಟ್ರಗಳ ರಾಜಕೀಯ ನಾಯಕರ ಬಗ್ಗೆ ಅಂದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಹಾಗೂ ಪಾಕಿಸ್ತಾನದ ಶೆಹಬಾಜ್ ಶರೀಫ್ ಸರ್ಕಾರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಇವತ್ತಿನ ಟ್ವೀಟ್ನಲ್ಲಿ. ಮೂರನೆಯದ್ದು, ಈ ಕದನ ವಿರಾಮ ಅಥವಾ ಶಾಂತಿ ಸಂಧಾನದ ಎಲ್ಲ ಕ್ರೆಡಿಟ್ ಅನ್ನ ಡೊನಾಲ್ಡ್ ಜೆ ಟ್ರಂಪ್ ಅವರು ತಾವೇ ತೆಗೆದುಕೊಂಡಿದ್ದಾರೆ. ಆ ಟ್ವೀಟ್ನಲ್ಲಿ ಹೇಳಿದ್ದಾರೆ, ಇವತ್ತು ಮಾಡಿರುವಂತಹ ಎರಡನೆಯ ಟ್ವೀಟ್ನಲ್ಲಿ ಹೇಳಿದ್ದಾರೆ, ಹೆಮ್ಮೆ ಅನಿಸ್ತಾ ಇದೆ ಅಮೆರಿಕ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಧಾನ ಮಾಡುವಲ್ಲಿ ಐತಿಹಾಸಿಕ ನಿರ್ಧಾರಕ್ಕೆ ಬರುವ ಹಾಗೆ ನೋಡಿಕೊಳ್ಳುವುದರಲ್ಲಿ ಯಶಸ್ವಿ ಆಯಿತು ಅಂತೇಳಿ ಹೇಳಲಿಕ್ಕೆ ಅಮೆರಿಕಕ್ಕೆ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಡೊನಾಲ್ಡ್ ಜೆ ಟ್ರಂಪ್ ಕೊಟ್ಟಿದ್ದಾರೆ. ನಾಲ್ಕನೆಯ ಪಾಯಿಂಟ್, ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಜೊತೆಗೆ ವ್ಯಾಪಾರ ವ್ಯವಹಾರ ವೃದ್ಧಿಗೆ ಅಮೆರಿಕ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಪಾಕಿಸ್ತಾನವನ್ನು ಜಾಗತಿಕವಾಗಿ ಮೂಲೆ ಗುಂಪು ಮಾಡಿ ಅದನ್ನು ಕಟ್ಟಿ ಹಾಕಬೇಕು ಎನ್ನುವಂತಹ ನಮ್ಮ ದೀರ್ಘಕಾಲದ ರಣತಂತ್ರಗಳು, ತಂತ್ರಗಾರಿಕೆ, ರಾಜತಾಂತ್ರಿಕ ಆಲೋಚನೆ ಮತ್ತು ರಾಜತಾಂತ್ರಿಕ ಕ್ರಮಗಳು ಏನಿದ್ದವು ಆ ಕ್ರಮಗಳಿಗೆ ಈ ಟ್ವೀಟ್ನ ಅಂಶಗಳನ್ನು ಗಮನಿಸಿದರೆ ದೊಡ್ಡ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಕಾರಣ ಅಮೆರಿಕ ಪಾಕಿಸ್ತಾನದ ಜೊತೆಗೂ ಕೂಡ ವ್ಯಾಪಾರ ವ್ಯವಹಾರ ವೃದ್ಧಿಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ, ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ ಡೊನಾಲ್ಡ್ ಜೆ ಟ್ರಂಪ್. ಐದನೆಯ ಅಂಶ ಕಾಶ್ಮೀರ ವಿವಾದಕ್ಕೆ ಸಂಬಂಧ ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂತಹ ಕಾಶ್ಮೀರ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವೇ ಎನ್ನುವುದರ ಬಗ್ಗೆ ನಾನು ಪ್ರಯತ್ನವನ್ನು ಪಡ್ತೀನಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಇವತ್ತು ಅಮೆರಿಕದ ರಾಷ್ಟ್ರಾಧ್ಯಕ್ಷ ಡೊನಾಲ್ಡ್ ಜೆ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ God bless the leadership of India and Pakistan on a job well done. ನೀವು ಇಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತೇಳಿ ಡೊನಾಲ್ಡ್ ಜೆ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಬೆನ್ನನ್ನೂ ತಟ್ಟಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಅವರ ಬೆನ್ನನ್ನೂ ತಟ್ಟಿದ್ದಾರೆ. ಗುಡ್ ವರ್ಕ್, ವೆಲ್ ಡನ್ ಬಾಯ್ಸ್ ಅಂತೇಳಿ. ಎಲ್ಲಿಗೆ ಬಂತು ಭಾರತದ ರಾಜತಾಂತ್ರಿಕ ಪರಿಸ್ಥಿತಿ? ದಿಸ್ ಇಸ್ ದ ಕ್ವಶನ್ ಮಾರ್ಕ್ ಅಷ್ಟೇ. ಇದಕ್ಕೆ ಬಿ ಜೆ ಪಿಯವರೇ ಉತ್ತರ ಕೊಡಬೇಕು. ಇವತ್ತು ಬಿ ಜೆ ಪಿಯವರು ತಿರಂಗ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಮೊನ್ನೆ ಕಾಂಗ್ರೆಸ್ನವರು ತಿರಂಗ ಯಾತ್ರೆ ಕೈಗೊಂಡಿದ್ದರು ಸೇನೆಯ ಪರವಾಗಿ, ಸೇನೆಗೆ ಬೆಂಬಲವನ್ನು ಸೂಚಿಸಿ, ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಸಲುವಾಗಿ.
ನಿನ್ನೆ ಕದನ ವಿರಾಮ ಘೋಷಣೆಗೂ ಕೆಲವೇ ಹೊತ್ತು ಮೊದಲು ಒಂದು ತೀರ್ಮಾನವನ್ನು ಬಿಜೆಪಿಯವರು ಕೂಡ ತೆಗೆದುಕೊಂಡಿದ್ದಾರೆ. ನಾವು ಕೂಡ ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತೇಳಿ. ಆದರೆ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಅಮೆರಿಕದ ಸಂಧಾನವನ್ನು ಒಪ್ಪಿಕೊಂಡು, ಪಾಕಿಸ್ತಾನದ ಬೇಡಿಕೆಯನ್ನು ಒಪ್ಪಿಕೊಂಡು ಕದನ ವಿರಾಮಕ್ಕೆ ಒಪ್ಪಿಕೊಂಡಾಗಿದೆ. ಇವತ್ತು ತಿರಂಗ ಯಾತ್ರೆ ಬಿಜೆಪಿಯಿಂದ. ಇದರ ನಡುವೆ ಇವತ್ತು ಮತ್ತೆ ಈ ಟ್ವೀಟ್ ಬಂದಿದೆ, ನಾನು ಕಾಶ್ಮೀರ ವಿವಾದವನ್ನು ಕೂಡ ಬಗೆಹರಿಸ್ತೀನಿ ಅಂತೇಳಿ ಡೊನಾಲ್ಡ್ ಜೆ ಟ್ರಂಪ್ ಅವರು ಹೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.